ಓಕೆ, ಎಷ್ಟಿದಾವ್ ನಿಮ್ಮ ಟ್ಯಾಕ್ಟ್ರಿ ಅಣ್ಣ? ನಮ್ಗೆ 2 ಇದಾವ್ರಿ. ನಮ್ದು ಭೂಮಿಪುತ್ರ 575 ಇತ್ತು. ಸೊ ಅಂದ್ರೆ ಮಹೇಂದ್ರದವ್ರದೇ. ಮಹೇಂದ್ರ ಅದಕ್ಕಿದಕ್ಕ ಬಾಳ ವ್ಯತ್ಯಾಸ ಐತಿ. ಅದಕ್ಕಿದಕ್ಕ ಎಡ್ರಿಲಿಕ್ ಕೆಪಾಸಿಟಿ ಜಾಸ್ತಿ ಐತ್ರಿ. ತಾಕತ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಐತಿ ಗಾಡಿ. ಎಷ್ಟೇ ಕೆಪಾಸಿಟಿ ವಜ್ಜ ಹಾಕಿದ್ರನು ಬೆಂಡ್ ಆಗಂಗಿಲ್ಲ, ಸೇಕ್ ಆದ್ರನು ಒಟ್ಟ ಸೇಕ್ ಆಗಂಗಿಲ್ರಿ. ಇದು ಮಡ್ಗ ಅದು ಒಂದ್ ಹೊಸ್ತಾಗಿ ಕೊಟ್ಟಾರ ಈಗ. ಹ್ಞೂನ್ರಿ. ಯಾವ ಎಡ್ರಿಲಿಕ್ ಸಾಮಾನ್ ಯಾವ್ದಾರು ಒಡ್ಡಿಗೆ ಹತ್ತಿದ್ರೆ ಸಿಗಬೀಳೋ ಚಾನ್ಸಸ್ ಇರ್ತಾರ. ಗಾಡಿ ಸಿಗಬೀಳಂಗಿಲ್ರಿ. ಸೀಟನ್ನು ಫುಲ್ ಆರಾಮದಾಯಕ ಐತ್ರಿ. ಈಗ ಒಂದ್ 10 ತಾಸು ಹೊಡೆದ್ರು ಗಾಡಿ ಹೊಡೆದೇವೆ ಇಲ್ಲ ಅನ್ನೋ ರೀತಿ ಆಗತ್ರಿ. ಸ್ನೇಹಿತರೆ ನಮಸ್ಕಾರ. ಇವತ್ ನೋಡಿ ನಾನು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿಗೆ ಬಂದಿದ್ದೀನಿ. ಬೆಂಡೋಣಿ ಅನ್ನೋ ಒಂದು ಗ್ರಾಮದಲ್ಲಿ ಇತ್ತೀಚೆಗಷ್ಟೇ ನಾವು ಮಹೇಂದ್ರದ ಒಂದು ಇವೆಂಟ್ ಹೋಗಿದ್ವಿ. ನಿಮ್ಗೆಲ್ಲ ಗೊತ್ತಿರಬೇಕು, ಹೊಸ ಟ್ರ್ಯಾಕ್ಟರ್ ಎಲ್ಲ ಲಾಂಚ್ ಆದವು 4 ಮಾಡಲು. ಸೊ ಆ ಟ್ರ್ಯಾಕ್ಟರ್ ಇವೆಂಟ್ ಹೋದಾಗ ಲಾಂಚ್ ಆದಂತ ಒಂದು ಟ್ರ್ಯಾಕ್ಟರ್ ನನ್ ಕಣ್ಣಿಗೆ ಬಿತ್ತು. ನಮ್ಮ ಸಾಗರ್ ಅಂತಿವ್ರು, ಇವ್ರು ಓಡಿಸ್ತಾ ಇದ್ರು. ಸೊ ನೋಡಿ ಇಲ್ಲಿ ಮಹೇಂದ್ರ 585Di ಇದು ಹೊಸದಾಗಿ ಲಾಂಚ್ ಆಗಿರೋಂತ ಟ್ರ್ಯಾಕ್ಟರ್. ಸೊ ಹಂಗಾಗಿ ಇದ್ರದ್ದು ವಿಡಿಯೋ ನೋಡೋಣ, ಅಂದ್ರೆ ಇದ್ರದ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ, ಹೆಂಗ್ ವರ್ಕ್ ಆಗ್ತಾ ಇದೆ ಏನು ಅಂತ ನಾವು ನೋಡಿರ್ಲಿಲ್ವಲ್ಲ. ಸೊ ಅದಕ್ಕೆ ನಿಮ್ಗೆ ಒಂದ್ ಸ್ವಲ್ಪ ಹೆಚ್ಚಿನ ಮಾಹಿತಿ ಸಿಗುತ್ತೆ ಇದ್ರ ಬಗ್ಗೆ ಅನ್ಕೊಂಡು ನಾನು ಬಂದಿದ್ದೀನಿ ಸ್ನೇಹಿತರೆ. ನಮ್ ಸಾಗರ್ ಅವ್ರನ್ನ ಮಾತಾಡ್ಸೋಣ. ಈಗ ಟ್ರ್ಯಾಕ್ಟರ್ ಹೇಗಿದೆ ಅಂತ ಕೇಳೋಣ. ಅವರು ಎಷ್ಟು ವರ್ಷದಿಂದ ಟ್ರ್ಯಾಕ್ಟರ್ ಓಡಿಸ್ತಾ ಇದ್ರ ಸಾಗರ್? ನಾವು ಒಂದ್ 5 ವರ್ಷದಿಂದ ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದೇವೆ. ಸೊ 5 ವರ್ಷ ಆಯ್ತು. ಡ್ರೈವರ ನೀವು? ಡ್ರೈವರ್. ಏನ್ ನಿಮ್ದ ಈಗ ಸ್ವಂತ ಗಾಡಿ? ಸ್ವಂತ ಗಾಡಿ. ಅದಕ್ಕೂ ಮುಂಚೆನೆ ಇನ್ನೊಂದ್ ಗಾಡಿ ಇತ್ತಾರೆ ನಮ್ದು. ಓಕೆ, ಎಷ್ಟಿದಾವ್ ನಿಮ್ಮ ಟ್ರ್ಯಾಕ್ಟರ್ ಅಣ್ಣ? ನಮ್ಗೆ 2 ಇದಾವ್ರಿ. ಈಗ ಫಸ್ಟ್ ಯಾವ್ದಿತ್ತು ನಿಮ್ದು ಟ್ರ್ಯಾಕ್ಟರ್? ನಮ್ದು ಭೂಮಿಪುತ್ರ 575 ಇತ್ತು. ಸೊ ಅಂದ್ರೆ ಮಹೇಂದ್ರದವ್ರದೇ. ಮಹೇಂದ್ರ ಅದಕ್ಕಿದಕ್ಕ ಬಾಳ ವ್ಯತ್ಯಾಸ ಐತ್ರಿ. ಗಾಡಿ ಏನೇನ್ ವ್ಯತ್ಯಾಸ ಐತಿ? ಅದಕ್ಕಿದಕ್ಕ ಎಡ್ರಿಲಿಕ್ ಕೆಪಾಸಿಟಿ ಜಾಸ್ತಿ ಐತ್ರಿ. ತಾಕತ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಐತಿ ಗಾಡಿ. ಈ ಗಾಡಿ ನೋಡ್ಬೇಕಾದ್ರೆ ಗಣಪತಿ ಲುಕ್ ಕೊಟ್ಟಾರ ಹೊಸ್ತಾಗಿ. ಮತ್ತೆ ಸಿಲ್ಪೇಜ್ ಇಲ್ರಿ ಗಾಡಿ ಹೊಲದಲ್ಲಿ ಹೊಡ್ಯಾಗ. ಸ್ವಲ್ಪ ಎಷ್ಟೇ ಇನ್ನ ಆಳವಾಗಿ ಹೊಲದಲ್ಲಿ ಇಳಿಸಿದ್ರನು ಇನ್ನ ತಗೊಂಡು ಇನ್ನ ಇಳಿಸಿ ಹೋದ್ರನು ಮುಂದಕ್ಕೆ ಸಾಗತ್ತಾರ ಗಾಡಿ. ಆರಾಮ್ ಕಿತ್ಕೊಂಡು ಆರಾಮ್ ಹೋಗುತ್ತೆ. ಎಲ್ಲಿ ಸಿಕ್ಕನದಿಲ್ರಿ. ಯಾವ್ದೇ ಲಿಫ್ಟ್ ಕೆಪಾಸಿಟಿ ಹೈಟ್ ಇರೋದಕ್ರಿ, ಯಾವ್ದೇ ಕಡಿಮೆ ಇರ್ಲಿ ಯಾವ್ದೇ ಇರ್ಲಿ ಹಂಗೆ ಫುಲ್ ಹತ್ಕೊಂಡ್ ಹೋಗುತ್ತಾರೆ. ಯಾವ ಎಡ್ರಿಲಿಕ್ ಸಾಮಾನ್ ಯಾವ್ದಾರು ಒಡ್ಡಿಗೆ ಹತ್ತಿದ್ರೆ ಸಿಗಬೀಳೋ ಚಾನ್ಸಸ್ ಇರ್ತಾರೆ. ಗಾಡಿ ಸಿಗಬೀಳಂಗಿಲ್ರಿ. ಸೀಟನ್ನು ಫುಲ್ ಆರಾಮದಾಯಕ ಐತ್ರಿ. ಈಗ ಒಂದ್ 10 ತಾಸು ಹೊಡೆದ್ರು ಗಾಡಿ ಹೊಡೆದೇವೆ ಇಲ್ಲ ಅನ್ನೋ ರೀತಿ ಆಗತ್ರಿ. ಕುಂತ್ ಹೊಡೆದಲ್ರಿ ಯಾವ್ದಾರ ಅಲ್ಲಿ ಕುಂದ್ರಕನು ಕಂಫರ್ಟೇಬಲ್ ಐತ್ರಿ ಗಾಡಿ. ರಾತ್ರಿ ನೈಟ್ ಹೊತ್ತು ಹೋಗಾದ್ರಿ ಹೆಡ್ಲೈಟ್ ಎಲ್ಲ ಕಾರಿನ ಸಿಸ್ಟಮ್ ಲೆಕ್ಕಕ್ಕೆ ಅದಾವ್ರಿ. ಫುಲ್ ಫೋಕಸ್ ಐತ್ರಿ. ಯಾವ್ದೇ ಅಲ್ಲಿ ಗಾಡಿ ಎದ್ರ ಎಂತ ಫೋಕಸ್ ಲೈಟ್ ಹಾಕಿದ್ರೂ ಚಲೋ ಕಾಣತ್ರಿ ದಾರಿ. ಅಂದ್ರೆ ಮೊದ್ಲೆಲ್ಲ ಡಿಮ್ ತೋರ್ಸ್ಬೇಕಿತ್ತು, ಈಗ ಸರಿ ಹಂಗೈತೆ ತೋರ್ಸಂಗಿಲ್ಲ. ತೋರ್ಸಂಗಿಲ್ರಿ. ನಾವ್ ಬರೇ ಡಿಮ್ ಇಟ್ರೆ ಎದ್ರ ಬರೋ ಲೈಟ್ ಆಫ್ ಮಾಡ್ಬೇಕು. ಆಫ್ ಮಾಡ್ಬೇಕ್ರಿ. ಆ ಟೈಪ್ ಐತ್ರಿ. ಈಗ ಎಷ್ಟ್ ತಿಂಗಳಾಯ್ತು ಸಾಗರ್ ಈ ಗಾಡಿ ತಗೊಂಡ? ಗಾಡಿ ತಗೊಂಡ್ 1 ತಿಂಗಳ ಮೇಲೆ ಐತ್ರಿ. ಅಂದ್ರೆ ಎಲ್ಲಿ ತಗೊಂಡಿದ್ ನೀವು? ಇದು ಲಿಂಗಸೂರ್ ಶೋರೂಮ್ ರೀ. ಈಗ ಲಿಂಗಸೂರ್ ಶೋರೂಮ್ ಅಲ್ಲಿ ನೀವು ತಗೊಂಡ್ ಬಂದ್ರಿ. ಫಸ್ಟ್ ಗಾಡಿಗೂ ಈ ಗಾಡಿಗೂ ಹೊಡೆದ್ಮ್ಯಾಗ ನಿಮ್ಗ ಅದು ಬೆಸ್ಟ್ ಅನಿಸ್ತಾ ಇದು ಬೆಸ್ಟ್ ಅನಿಸ್ತಾ? ಪಿಕಪ್ ಎಲ್ಲ ಅದಕ್ಕಿಂತ ಇದು ಬೆಸ್ಟ್ ಅನ್ಸತ್ರಿ ಗಾಡಿ. ಅಲ್ಲಿ ಟ್ರಾಲಿ ವರ್ಕ್ ಮಾಡಾಕೈತ್ರಿ. ಹೆವಿ ಲೋಡ್ ಹಾಕಿದ್ರನ ಸೇಫ್ ಎದ್ದಳಂಗಿಲ್ರಿ. ಯಾವುದೇ ವೇಟ್ ಇಲ್ಲ ಅಂದ್ರನು ಕಂಪ್ನಿ ಪಿಟೆಡ್ ವೇಟಿನ ಮೇಲೆ ಗಾಡಿ ಸಾಗತ್ರಿ ಮುಂದಕ್ಕ. ಎಷ್ಟ ಹೆವಿ ಲೋಡ್ ಆಗಲ್ಲಕ್ರಿ ಇಂದ ಟ್ರಾಲಿ ಆಯ್ತ್ರಿ. ಅದ್ರಕ್ಕಿಂತ ಭೂಮಿ ಆಳವಾಗಿ ಇಳಿದು ಹೋಗುತ್ತೆ. ಅಡ್ಜಸ್ಟ್ಮೆಂಟ್ ಕೊಟ್ಟಾರ ಎಲ್ಲ. ಈಗೆಲ್ಲ ಸೈಡ್ ಮೊದ್ಲೆಲ್ಲ ಕೆಳಗಿದ್ದವ್ರಿ ಗೇರ್, ಈಗ 5 ಗೇರ್ ಸೈಡ್ ಕೊಟ್ಟಾರ. ಮೇಲೆ ಅಪ್ ಕೊಟ್ಟಿರೋದಕ್ರಿ ಹಿಂಗ್ ಬಗ್ಗಂಗಿಲ್ರಿ ಏನಿಲ್ರಿ. ಆರಾಮದಾಯಕವಾಗಿ ಗೇರ್ನ ಹಾಕ್ಬೋದ್ರಿ. ಅವಾಗೆಲ್ಲ ಬಗ್ಗಿ ಹಾಕ್ಬೋದಿತ್ರಿ. ಈಗ ಈ ಟ್ರ್ಯಾಕ್ಟರ್ ನೀವು ತಗಂದ್ರಿ, ಮೇನ್ ಯಾವ ವರ್ಕ್ ಮಾಡಕಂತ ತಗೊಂಡಿದ್ದ ನೀವು ಟ್ರ್ಯಾಕ್ಟರ್? ಇದನ್ನ ಪಡ್ಲಿಂಗ್ ಹೊಡ್ಯಾಕ್ರಿ, ಮಡಿಕೆ ಪ್ಲೋಚಿಂಗ್ ಮಾಡಾಕ್ರಿ, ಈ ಟೆಲ್ಲರ್ ಕುಂಟಿ ಎಲ್ಲ ಆಲ್ ಯೂಸ್ ವರ್ಕ್ ಅಂತ ತಗೊಂಡಿವಿ. ಆಲ್ ರೌಂಡ್. ಈಗ ಏನೇನ್ ವರ್ಕ್ ಮಾಡ್ಸಿರಿ ಇದರಿಂದ ಮಡಿಕೆ ಹೊಡೆದವ್ರಿ, ಮತ್ತೆ ಟ್ರಾಲಿ ವರ್ಕ್ ಮಾಡಿದ್ದೇವ್ರಿ, ಟೆಲ್ಲರ್ ಹೊಡೆದೇವ್ರಿ. ಅಷ್ಟೇ ರೀ. ಅದೇನ ಆಗಲ್ಲ. ನಿಮ್ ಹುಡುಗರ್ದ ಏನೋ ಹೇಳ್ತಿದ್ರಿ. ಅವ್ರು ಮೊದ್ಲ ಆ ಗಾಡಿ ಹೊಡೆದಾರಲ್ರಿ, ಇನ್ನೊಂದು ಮೊದ್ಲಿನ ಗಾಡಿ ಹೊಡೆದಾರ. ಇದಕ್ಕ ಹೇಳ್ತಾರ ಅವ್ರು ಸೈಡ್ ಗೇರ್. ಈಗ ಸೈಡ್ ಗೇರ್ ಆಗ್ಯಾವಲ್ರಿ, ಆರಾಮ್ ಸ್ಮೂತ್ ಕಾರಿನ ವರ್ಕ್ ಆದಂಗ ವರ್ಕ್ ಹಾಕವ್ರಿ. ಗೇರ್ ಆಯ್ತು ಯಾವ್ದಾರ ಅಲ್ಲಿ, ಕ್ಲಚ್ ಫುಲ್ ಸ್ಮೂತ್ ಗಾಡಿಗ್ರಿ. ಬ್ರೇಕ್ ಆಯ್ತು, ಕ್ಲಚ್ ಆಯ್ತು, ಅದಕ್ಕಿಂತ ಸ್ಮೂತ್ ರೀ ಎಲ್ಲ. 2 ಗಾಡಿ ಇದಾವಲ್ರಿ. ಈಗ ಅದನ್ನು ಮೊದ್ಲ ಭೂಮಿಪುತ್ರ XP ಪ್ಲಸ್ ಐತ್ರಿ 5. ಈಗ ಅದಕ್ಕಿದಕ್ಕ ಫುಲ್ ಚೇಂಜ್ ಐತ್ರಿ. ಅದಕ್ಕೆ ಆ ಗಾಡಿ ಇದನ್ ಬೇಕಂತಾರ. ಈಗ ದಿನಕ್ಕೆ ಎಷ್ಟು ತಾಸು ಓಡಿಸ್ತೀರಿ? ಈಗ ಮಿನಿಮಮ್ ಅಂದ್ರ ಒಂದ್ 10 ತಾಸು ಹೊಡಿತೇವ್ರಿ. ಕಂಟಿನ್ಯೂ ಸ್ಟಾಪ್ ಇಲ್ದಾರ. ಇನ್ನ ಈಗ ಮಳೆ ಇರ್ಲಾರ್ದ ಎಲ್ಲ ಕಮ್ಮಿ ಅದಾವ್ರಿ. ಸೀಸನ್ ಇದ್ದಾಗೆಲ್ಲ 10 ತಾಸಿಗಿಂತ ಜಾಸ್ತಿನೂ ಹೋಯ್ತದ. ಇದು ಮೊದ್ಲೆಲ್ಲ ಮಡ್ಗಡ್ಡು ಜಾಮ್ ಹಾಕಿದ್ವಿ ರಜ್ಜೆಲ್ಲ. ಈಗ ಮಡ್ಗಡ್ ಹೈಟ್ ಕೊಟ್ಟಾರ. ಮತ್ತೆ ಪಟ್ಟಿ ಕಟ್ಬೇಕಾಯ್ತಿತ್ರಿ. ಬೆಂಡ್ ಇದು ಬೆಂಡ್ ಹಾಕಿದ್ರಿ ಮಡ್ಗಡ್ಡು ಮೊದ್ಲ. ಓಹೋ, ಗಟ್ಟಿ ಇರ್ತಿದ್ದಿಲ್ಲ ಮಡ್ಗಾಡ. ಗಟ್ಟಿ ಇರ್ತದ್ರಿ. ಅಂದ್ರು ಸ್ವಲ್ಪ ಯಾವಾರ ಉಡ್ಡು ಗಿಡ್ಡ ಹಾಕಿದಾರೆ ಸ್ವಲ್ಪ ಬೆಂಡ್ ಆಗ್ತದ್ರಿ. ಈಗೆಲ್ಲ ಅವರೇ ಕಂಪ್ನಿ ಅವರೇ ಎಲ್ಲ ಇದೇ ಮಾಡಿಬಿಟ್ಟಾರ ಇಲ್ಲಿ. ಸ್ಟ್ರಾಂಗ್ ಬಿಲ್ಡ್ ಅಂತ. ಅಷ್ಟು ಗಟ್ಟಿ. ಎಷ್ಟೇ ಕೆಪಾಸಿಟಿ ವಜ್ಜ ಹಾಕಿದ್ರನು ಬೆಂಡ್ ಆಗಂಗಿಲ್ರಿ. ಆ ರಾಡಿಗ್ರಿ ಬೋಲ್ಟ್ ಹಾಕಿ ಬಿಗಿದ್ರಿ ಹಿಂಗ ಸೇಕ್ ಆದ್ರನು ಒಟ್ಟ ಸೇಕ್ ಆಗಂಗಿಲ್ರಿ. ಇದು ಮಡ್ಗ ಅದು ಒಂದ್ ಹೊಸ್ತಾಗಿ ಕೊಟ್ಟಾರ ಈಗ. ಅವ್ರ ಕಂಪ್ನಿ ಅವರೇ ಓಲ್ ಹಾಕಿ ಕೊಟ್ಟಾರ. ಈಗ ಹೊಸ್ತಾಗಿ ಇದೊಂದು ಕ್ಲಚ್ ಲಾಕ್ ಅಂತ ಕೊಟ್ಟಿದ್ದಾರೆ ಗಾಡಿಗೆ. ಇದು ಪಡ್ಲಿಂಗ್ ಹೊಡೆದ್ ಕೈಸಿ ಗಾಡಿ 2-3 ದಿನ 1 ವಾರ ಗಟ್ಲೆ ನಿಂದ್ರಿಸಿದ್ರೆ ಇದನ್ನ
ಹಾಕೇಶ್ ನಿಂದಿರ್ಸಿದ್ರೆ ಗಾಡಿಗೆ ಕ್ಲಚ್ಗೆ ಎಫೆಕ್ಟ್ ಆಗಲ್ರಿ ಗಾಡಿಗೆ. ಸೊ ಕ್ಲಚ್ ಲಾಕ್ ಕೊಟ್ಟಾರ ಫಸ್ಟ್ ಟೈಮ್. ಕ್ಲಚ್ ಲಾಕ್ ಫಸ್ಟ್ ಟೈಮ್ ಕೊಟ್ಟಾರ. ಮೊದ್ಲೆಲ್ಲ ಯಾವ ಗಾಡಿಗೆ ಆದ್ರೆ ಇಲ್ರಿ, ಇದೇ ಫಸ್ಟ್ ಟೈಮ್. ಮೊದ್ಲೆಲ್ಲ ಇವು ಬಾರ್ ಪಟ್ಟಿಗಳೆಲ್ಲ ತೆಳಗಿದ್ದುವ್ರಿ, ಯಾವ ಹೊಲದಲ್ಲಿ ಒಡೆಗೆ ಕಟ್ಟಾಗಿ ಕ್ರ್ಯಾಕ್ ಆಗಿ ಕಟ್ ಹಾಕಿದ್ವಿ. ಈಗ ದಪ್ಪನ ಕೊಟ್ಟಿದ್ದಾರ್ರಿ, ಮತ್ತೆ ಲಾಂಗ್ ಕೊಟ್ಟಾರ. ಈಗ ಅಡ್ಜಸ್ಟ್ಮೆಂಟ್ ಕೊಟ್ಟಾರ ಎಡ್ರಲಿಕ್ ಡೌನ್ ಮಾಡಿ ಡೌನ್ ರೇ ಐಟ್ ಅಂದ್ರೆ ಐಟ್ ಮಾಡಿಕೆನಾಕ್ರಿ. ಮತ್ತೆ ಇವು ಮೊದ್ಲೆಲ್ಲ ಸಿಂಗಲ್ ಪಿನ್ ಕೊಟ್ಟಿದ್ದಾರೆ, ಟಾಪ್ ಲಿಂಕ್ ಹಾಕ್ಯನಾದ್ರೆ. ಈಗೆಲ್ಲ ಮೂರ್ ಲಿಂಕ್ ಕೊಟ್ಟಾರ. ಇವು ಫುಲ್ ಮೇಲೆ ಹಾಕಿದ್ರೆ ಬಾಳ ಆಳವಾಗಿ ಇಳಿತೇವ್ರಿ, ಅಡ್ಜಸ್ಟ್ಮೆಂಟ್ ಮಾಡಿಕೆನಾಕ್ ಬರ್ತಾರ. ಕುಂಟಿ ಕೂರಿಗೆ ಅವೆಲ್ಲ ಪೈಪು ಬೆಂಡ್ ಆಗಿ ಎಲ್ಲ ಅಷ್ಟ ಕೈ ಆಡ್ಲಾರಂಗ ಆಗಿತ್ರಿ. ಗಾಡಿ ತೊಳಗಾಲಿ ಯಾವ್ದಾಲಿ ಹೊಲಸ್ ಕುಂತರ್ನು ಯಾವ್ದೇ ಪೈಪ್ ಲೀಕ್ ಆದ್ರೂ ಗೊತ್ತಾಕಿದ್ದಿಲ್ರಿ. ಎಲ್ಲ ಪೈಪ್ ಎಲ್ಲ ಪ್ಲೇನ್ ಕೊಟ್ಟನ್ರಿ, ಸ್ಟೇಟ್ ಕೊಟ್ಟನ, ಗೊತ್ತಾಗತ್ರಿ ಯಾವ್ದೇ ರೀತಿ ಅಲ್ಲಿ. ತೊಳಕ್ ಈಸಿ ಆಗ್ಬಿಡ್ತಂತ, ತೊಳಕನ ಈಜಿ ಆಗತ್ರಿ. ಈ ಬ್ಯಾಟ್ರಿ ಬಾಕ್ಸ್ ಇಲ್ಲಿ ಇತ್ರಿ ಮೊದ್ಲ. ಯಾರೇ ಅಲ್ಲಿ ಗಾಡಿ ಎಲ್ಲಾರು ಬಿಟ್ರೆ ಕಳ್ತನ ಮಾಡಿದಾರನ ಗೊತ್ತಾಕಿದ್ದಲ್ರಿ. ಈಗ ಬಾನಟಲ್ಲಿ ಮುಂದ್ ಹಾಕಿದಾರೆ ಬ್ಯಾಟ್ರಿ. ಮುಂದೈತಿ ಈಗ ಬ್ಯಾನೆಟ್ನಾಗ. ಒಳಗೈತ್ರಿ, ಕಾಣಂಗಿಲ್ರಿ ಬ್ಯಾಟ್ರಿ. ಹಂಗಾಗಿ ಬಾನಟ್ ಎತ್ತಿದಾಗ ಬ್ಯಾಟ್ರಿ ಗೊತ್ತಾಗತ್ರಿ. ಯಾರ ಅಲ್ಲಿ ಕಳ್ತನ ಮಾಡಕ್ ಒಂದ್ ಚಾನ್ಸ್ ಇಲ್ಲ ರೀ ಬ್ಯಾಟ್ರಿನ. ಮೊದ್ಲೆಲ್ಲ ಕಳವಾಗ್ಯಾವ್ರಿ ನಮ್ ಗಾಡಿ ಹೊರಗ್ ನಿಂತಾಗ ಎಲ್ಲ ಸೈಡ್ ಇರ್ತದ್ವಲ್ರಿ. ಈ ಬ್ಯಾಟ್ರಿ ಮುಂದ್ ಒಂದ್ ಅದೊಂದು ಚಲೋ ಐತ್ರಿ, ಬ್ಯಾಟ್ರಿ ಮುಂದ್ ಹಾಕಿ. ಈಗ ನೋಡ್ರಿ ಗಾಡಿ ಮೊದ್ಲ ಸೀಟ್ ಎಲ್ಲಾ ಅಷ್ಟು ಕಂಫರ್ಟೇಬಲ್ ಇದ್ದಿಲ್ರಿ. ಈಗ ಸೀಟ್ ಎಲ್ಲಾ ಕಂಫರ್ಟೇಬಲ್ ಐತ್ರಿ. ಈಗ ಸ್ವಿಚ್ ಲೈಟ್ ಅಲ್ಲೊಂದ್ ಇಲ್ಲೊಂದ್ ಬಟನ್ ಇದ್ರಿ ಮೊದ್ಲೆಲ್ಲ. ಈಗೆಲ್ಲ ಒಂದೇ ಅದರಲ್ಲೇ ಹಾಕಿ ಕೊಟ್ಟಿದ್ದಾರೆ ಬಟನ್ ಲೈಟ್. ಸೊ ಸ್ವಿಚ್ ಅಲ್ಲಿ ಇಲ್ಲಿ ಕೈ ಹಾಕ್ಬೇಕಾಗಿಲ್ಲ ಈಗ. ಇಲ್ರಿ, ಇಲ್ಲಿ ಒಂದ ತಕ್ಕದವ್ರಿ ಅಷ್ಟು. ಮತ್ತೆ ಹ್ಯಾಂಡ್ ಬ್ರೇಕ್ ಇಲ್ಲೇ ಕೊಟ್ಟಿದ್ದಾರೆ. ಇಲ್ಲೆಲ್ಲಿ ಸೈಡ್ಗೆ ಇಲ್ರಿ, ಇಲ್ಲೇ ಹ್ಯಾಂಡ್ ಬ್ರೇಕ್ ಮಾಡಿಕೆಬಹುದ್ರಿ. ಸೊ ಹ್ಯಾಂಡ್ ಬ್ರೇಕ್ ಈಸಿ. ಹ್ಞೂನ್ರಿ. ಮೊದ್ಲೆಲ್ಲ ಗಾಡಿ 8-9 ಅವರ್ ಹೊಡೆದ್ರೆ ಹೀಟ್ ಹಾಕಿದ್ರು ಫುಲ್ ಗಾಡಿ. ಈಗ ಅದಕ್ಕಿಂತ ಕೂಲಿಂಗ್ ಸಿಸ್ಟಮ್ ಐತ್ರಿ ಗಾಡಿ. ಏರ್ ಕೂಲರ್ ಎಲ್ಲ ಫ್ರೀ ರೀ. ರೇಡಿಯೇಟರ್ ಚೇಂಜ್ ಐತ್ರಿ ಎಲ್ಲ. ಹಂಗಾಗಿ ಗಾಡಿ ಎಲ್ಲ ಕೂಲ್ ಇರ್ತೈತ್ರಿ. ಅಷ್ಟ ಗಾಡಿ ಒಟ್ಟ ಹೀಟ್ ಆಗಂಗಿಲ್ಲ. ಒಟ್ಟ ಗಾಡಿ ಇಲ್ಲಿ ಡ್ರೈವರ್ಗೆ ಹೀಟ್ ಬರ್ತಿದ್ರಿ, ಈಗ ಒಟ್ಟ ಹೀಟ್ ಬರಂಗಿಲ್ರಿ ಡ್ರೈವರ್ಗೆ. ತಗನರಿಗ್ರಿ ಬಾರಿ ಒಳ್ಳೆ ಗುಡ್ ಕಂಡೀಷನ್ ಗಾಡಿ ರೀ. ಯಾವುದೇ ರೀತಿ ಮೈನರ್ ಕೆಲಸ ಬರಂಗಿಲ್ಲ. ಎಲ್ಲ ರೈತರಿಗೆ ಅನುಕೂಲ ಹಂಗ ಮಾಡ್ಯಾರ ಮಹೇಂದ್ರ ಶೋರೂಮ್ದವ್ರ. ತಗನರ್ ಅಂತಾರೆ ರೈತರು ತಗೋಬಹುದ್ರಿ. ಚಲೋ ಐತ್ರಿ ಗಾಡಿ, ಬಾರಿ ಬೆಸ್ಟ್ ಐತ್ರಿ. ಯಾವುದೇ ಎಲ್ಲ ಸಾಮಾನು ಹೆವಿ ಕೊಟ್ಟಿದ್ದಾರೆ. ಹಂಗಾಗಿ ತಗೊಂಡ್ ನಡೆಸ್ಬೋದಂತ ಹೇಳ್ತಾರೆ ಅಷ್ಟೇ. ಈಗ ಸರ್ವಿಸ್ ಆಗೈತೆ ಒಂದ್ ಆಗಿಲ್ರಿ ಏನಾರಿ, ಹೊಸ ಗಾಡಿ ಅಲ್ರಿ ಆಗಿಲ್ರಿ. ಸ್ಟಾರ್ಟಿಂಗ್ ರೀ 100 ಅವರಿಗೆ ಐತ್ರಿ. ಸೆಕೆಂಡ್ ಎಲ್ಲ 400 ಅವರಿಗೆ ಮಾಡ್ಬೇಕಂತ ಹೇಳಿ. ಈಗ 91 ಅವರ್ ಆಗಿದೆ. ಒಳ್ಳೇದಾಗ್ಲಿ. ಓಕೆ ಸರ್, ಥ್ಯಾಂಕ್ ಯು.